ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡುತ್ತಿದ್ದೇವೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶೃಂಗೇರಿಯ ಮಹಾಸನ್ನಿಧಾನಂಗಳವರ 50ನೇ ವರ್ಷದ ಸನ್ಯಾಸ ದೀಕ್ಷೆಯ ಸಂದರ್ಭದಲ್ಲಿ ವೇದಾಂತ ಭಾರತಿ ಸಂಸ್ಥೆಯು ಸುವರ್ಣ ಭಾರತಿ ಅಡಿಯಲ್ಲಿ ಶಂಕರಾಚಾರ್ಯರ ಸ್ತೋತ್ರಗಳನ್ನು ಇಡೀ ಸಮಾಜಕ್ಕೆ ತಲುಪುವಂಥ ಒಂದು ಕಾರ್ಯವನ್ನು ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಭಾಗಿಯಾಗಿದ್ದೀವಿ. ನಾವು ಅನೇಕ ವರ್ಷಗಳಿಂದ ವೇದಾಂತ ಭಾರತೀಯ ಅಭಿಯಾನಗಳಲ್ಲಿ ಅನೇಕರು 15 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ನಾವೆಲ್ಲರೂ ಈ ಅಭಿಯಾನಗಳಲ್ಲಿ ತೊಡಗ್ತಾ ಇದ್ದೀವಿ. ಈ ಕೆಂಗೇರಿ ಅಯೋಧ್ಯರ ಒಂದು ಆಹ್ವಾನದ ಮೇರೆಗೆ ಗುರುಗಳು ಆಗಮಿಸಿದ್ದಾರೆ. ನಮಗೂ ಬಂದು ನಮ್ಮ ಪಾರಾಯಣ ಕರ್ತರುಗಳಿಗೆ ನಮಗೆ ಒಂದು ಮಾರ್ಗದರ್ಶನ ನೀಡಬೇಕು ಅಂತ ಕೇಳ್ಕೊಂಡಾಗ ಗುರುಗಳು ಒಪ್ಪಿಕೊಂಡು ಇವತ್ತು ಬಂದಿದ್ದಾರೆ. ಅವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಈಗ ಕಾರ್ಯಕ್ರಮ ವೇದ ಘೋಷದೊಂದಿಗೆ ಶುರುವಾಗುತ್ತದೆ. ಸ್ತೋತ್ರ ಸಮರ್ಪಣೆ. ಕಲ್ಯಾಣ ವೃಷ್ಟಿಭಿರಿವಾಮೃತ ಪೂರಿತಾಭಿಃ ಲಕ್ಷ್ಮೀ ಸ್ವಯಂ ವರಣ ಮಂಗಳೈಕಾಭಿಃ ಸೇವಾಭಿರಂಭ ತವ ಪಾದ ಸರೋಜ ಮೂಲೆ ನಾಕಾರಿ ಕಿಂ ಮನಸಿ ಭಾಗ್ಯವತಾ ಚಿನ್ನದಿಂದ 2 ಕಲ್ಯಾಣ ವೃಷ್ಟಿಸ್ತವ ಶ್ಲೋಕಗಳನ್ನ ಹೇಳ್ತಾ ಇದ್ದಾರೆ ಮಕ್ಕಳು. ಈಗ ನವರಾತ್ರಿ ಸಂದರ್ಭದಲ್ಲಿ ಉಪಾಸನೆಯನ್ನ ಹೇಳಿದರೆ ಅದು ಒಬ್ಬರು 5 ಮನೆಗಳಿಗೆ ಯಾರು ಗೊತ್ತಿಲ್ಲವೋ ಅವರನ್ನ ನಮ್ಮನೆಗೆ ಕರೆದು ದೇವಿಯ ಅವರಿಗೆ ದೀಪಜ್ವಲನ ಮಾಡೋ ಮೂಲಕ ಈ ಅಭಿಯಾನದ ಬಗ್ಗೆ ತಿಳಿಸೋದು, ಹಾಗೆ ಅವರು ಈ ಅಭಿಯಾನಕ್ಕೆ ತೊಡಗಿಸಿಕೊಂಡು ಅರಮನೆ ಮೈದಾನಕ್ಕೆ ಕರೆದುಕೊಂಡು ಬರುವುದು. ಅಂದ್ರೆ ಒಬ್ಬ ಪಾರಾಯಣಕರ್ತರು ಕನಿಷ್ಠ 45 ಮನೆಗಳಿಗೆ ಈ ವಿಷಯನ ತಲುಪಿಸ್ಬೇಕು. ಶಿಕ್ಷಕಿಯರು ಶಾಲೆಗಳಲ್ಲಿ ಹೋಗಿ ಹೇಳ್ಕೊಡ್ತಾ ಇರೋರು ಅವರವರ ಕೇಂದ್ರದಲ್ಲಿ ಹೇಳ್ಕೊಡೋದಲ್ಲದೆ ಅವರು ಶಾಲೆಗಳಲ್ಲಿ ಹೋಗಿ ಅವರು ಹೇಳಿದ ಸಮಯಕ್ಕೆ ಹೋಗಿ ಹೇಳ್ಕೊಡ್ತಾ ಇದ್ದಾರೆ. ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಪ್ರತ್ಯಕ್ಷ ಪರೋಕ್ಷವಾಗಿ ಈ ಕಾರ್ಯಕ್ರಮ ನಡೆಯೋದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ನಮ್ಮ ಕೆಂಗೇರಿ ಅಯೋಧ್ಯ
ತಂಡದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಗುರುಗಳು ನಮಗೆಲ್ಲ ಮಾರ್ಗದರ್ಶನ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಈ ಸ್ತೋತ್ರ ಅಥವಾ ಧ್ಯಾನ ಇದೆಲ್ಲ ಶ್ರೇಷ್ಠವೋ ಕನಿಷ್ಠವೋ ಅನ್ನೋ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಶ್ರೇಷ್ಠ ಮಂತ್ರವೇ, ಅದರಲ್ಲಿ ಸಂದೇಹ ಇಲ್ಲ. ಆದರೆ ಆ ಮಂತ್ರದ ಜಪ ಅನುಷ್ಠಾನಕ್ಕೆ ಪರಿಪೂರ್ಣವಾಗಿ ಸಹಕಾರವನ್ನು ಕೊಡುವಂತಹದ್ದು, ಆ ಜಪ ಅತ್ಯಂತ ಸಮರ್ಥವಾಗುವಂತಹದ್ದು ಅದು ಈ ಸ್ತೋತ್ರದ ಮೂಲಕ ಅಥವಾ ಧ್ಯಾನದ ಮೂಲಕ. ಅದಕ್ಕಾಗಿ ಧ್ಯಾನವನ್ನು ಮೊದಲು ಮಾಡಬೇಕು ಅಂತ ಹೇಳಿದರು. ಅದರಿಂದ ನಾನು ಧ್ಯಾನವನ್ನು ಬಿಟ್ಟು ಜಪ ಮಾಡ್ತೇನೆ ಅಂತ ಬಹಳ ಬೇಗ ಹೋಗಬೇಕಾಗಿದೆ, ಕಾರ್ಯ ತ್ವರಿತವಾಗಿ ಮಾಡಬೇಕಾಗಿದೆ ಅನ್ನೋ ಕಾರಣಕ್ಕೆ ಮಾಡಿದರೆ ಅದಷ್ಟು ಪ್ರಯೋಜನವನ್ನು ನೀಡೋದಿಲ್ಲ ಅನ್ನೋದು ಸ್ಪಷ್ಟ.